ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ಗೆಳೆಯರೇ, ಆ ಮಹಾವ್ಯಕ್ತಿ ಭಾರತದ ಹೆಮ್ಮೆಯ ಪುತ್ರ, ಯಾವಾಗಲೂ ಓದಿನಲ್ಲಿ ಮಗ್ನ, ದಿನದ 18 ಗಂಟೆಗೂ ಹೆಚ್ಚು ಕಾಲ ನಿರಂತರ ಕೆಲಸ, ಧೂಮಪಾನ ಮದ್ಯಪಾನದ ಅಭ್ಯಾಸ ಇರಲಿಲ್ಲ, ಹೆಂಗಸರ ಸಹವಾಸ ಮೊದಲೇ ಇಲ್ಲ, ಶೋಷಿತರು, ಮಹಿಳೆಯರು, ದೀನರು, ಅನ್ಯಾಯಕ್ಕೆ ಒಳಗಾದವರು, ಹಿಂಸೆಗೆ ದೂಡಲ್ಪಟ್ಟ ನತದೃಷ್ಟರ ಏಳಿಗೆಯ ಬಗ್ಗೆ ಸದಾ ಚಿಂತನೆ. ಪ್ರಪಂಚದ 6 ಜನ ಮಹಾಬುದ್ಧಿವಂತರಲ್ಲಿ ಇವರು ಕೂಡ ಒಬ್ಬರು. ಅವರಷ್ಟು ವಿದ್ಯೆ ವಿದ್ವತ್ತು ಇದ್ದ ವ್ಯಕ್ತಿ ಆಗಿನ ಕಾಲದಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಅರ್ಹತೆ ಇರೋ ವ್ಯಕ್ತಿ ಬೇರಾರು ಅಲ್ಲ, ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಗೆಳೆಯರೇ, ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತಪ್ಪು ತಿಳ್ಕೊಂಡಿದ್ದೇ ಹೆಚ್ಚು. ಭಾರತೀಯರಿಗಿಂತ ವಿದೇಶಿಯರೇ ಅವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ. Every person can fulfill their God-given potential. Just as a Dalit like Dr. Ambedkar could lift himself up and pen the word that protects the rights of all Indians. ವೀಕ್ಷಕರೇ, ಅಂಬೇಡ್ಕರರನ್ನು ಗೌರವಿಸುವುದಕ್ಕೆ ನೂರಾರು ಕಾರಣಗಳಿವೆ. ಇವತ್ತು ಪರಿಶಿಷ್ಟ ಸಮುದಾಯದವರನ್ನ ಒಳಗೊಂಡಂತೆ ಎಲ್ಲ ವರ್ಗದವರು, ಜಾತಿ, ಸಮುದಾಯ, ಧರ್ಮದವರು ಅಂಬೇಡ್ಕರರನ್ನು ಗೌರವಿಸುವುದಕ್ಕೆ ಮತ್ತು ಅನುಸರಿಸುವುದಕ್ಕೆ ಮುಖ್ಯ ಕಾರಣ ಅವರು ದೇಶಕ್ಕೆ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆಯಾದರೆ, ಮತ್ತೊಂದು ಕಾರಣ ಅಂಬೇಡ್ಕರರ ಶುದ್ಧ ಚಾರಿತ್ರ್ಯ. ಹೌದು ಸ್ನೇಹಿತರೆ, ಯಾವುದೇ ರಾಷ್ಟ್ರ ನಾಯಕರಿಗಿಂತ ಅಂಬೇಡ್ಕರ್ ಭಿನ್ನವಾಗಿ ನಿಲ್ಲೋದೇ ಈ ಕಾರಣಕ್ಕೆ. ಅವರು ಮಾಡಿದ ಸಾಧನೆ ಒಂದೇ ಎರಡೇ. ಅವರು ಒಂದಲ್ಲ ಎರಡಲ್ಲ 64 ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಇಂಗ್ಲಿಷ್, ಹಿಂದಿ, ಮರಾಠಿ, ಸಂಸ್ಕೃತ, ಜರ್ಮನ್ ಭಾಷೆ ಸೇರಿದಂತೆ 10 ಭಾಷೆಗಳನ್ನು ಕರಗತ ಮಾಡಿಕೊಂಡಿದ್ರು. 4 ದೇಶಗಳಲ್ಲಿ 10 ಡಿಗ್ರಿಯನ್ನು ಪಡ್ಕೊಂಡಿದ್ರು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಇರಬೇಕು ಅಂತ ಮೊದಲು ಪ್ರತಿಪಾದಿಸಿದ್ದು ಕೂಡ ಅವರೇ. ಬಿಡುವಿಲ್ಲದೆ ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಕೆಲಸದ ಅವಧಿಯನ್ನು 12 ಗಂಟೆಯಿಂದ 8 ಗಂಟೆಗೆ ಇಳಿಕೆ ಮಾಡಿದ್ದು ಕೂಡ ಅವರೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗೋಕ್ಕೆ ಅವರೇ ಕಾರಣ. ಮಹಿಳೆಯರಿಗೆ ಹೆರಿಗೆ ಸಮಯದಲ್ಲಿ 26 ವಾರಗಳ ವೇತನ ಸಹಿತ ರಜೆಯನ್ನು ದೊರಕಿಸಿದ್ದು ಕೂಡ ಅವರೇ. ಭಾರತದಲ್ಲಿ ನೀರಾವರಿ ಯೋಜನೆಗಳು, ವಿದ್ಯುತ್ ವ್ಯವಸ್ಥೆ ಕುರಿತ ಯೋಜನೆಗಳನ್ನು ರೂಪಿಸಿದ್ದು ಕೂಡ ಅವರೇ. ಅಷ್ಟೇ ಏಕೆ, ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಗೋಕ್ಕೆ ಹೋಗ್ತಾ ಇದ್ದಾಗ ಅದನ್ನು ವಿಲೀನಗೊಳಿಸಿ ಭಾರತವನ್ನು ಬೃಹತ್ ರಾಷ್ಟ್ರವಾಗಿ ನಿರ್ಮಾಣ ಮಾಡಲು ಸರ್ದಾರ್ ಪಟೇಲರಿಗೆ ಪ್ಲಾನ್ ರೂಪಿಸಿಕೊಟ್ಟಿದ್ದು ಕೂಡ ಅಂಬೇಡ್ಕರ್ ಅವರೇ. Compared Baba Saheb Ambedkar to Moses, Jesus, Jefferson and Lincoln, comparing Dr. Ambedkar's career with that of Dr. Martin Luther King Jr. It's such a pleasure to say Jai Bhim here in the United Nations. Jai Bhim. ಆಶ್ಚರ್ಯವಾಗ್ತಾ ಇದೆ ಅಲ್ವಾ? ಅಂಬೇಡ್ಕರ್ ಸಾಧನೆ ಬಗ್ಗೆ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಇವಾಗ ಮುಖ್ಯ ವಿಷಯಕ್ಕೆ ಬಂದ್ಬಿಡೋಣ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದು ವಿಚಾರದಲ್ಲಿ ಬಹಳ ಗೊಂದಲ ಇದೆ ಮತ್ತು ಅದರ ಬಗ್ಗೆ ನಾವು ತಿಳ್ಕೊಂಡಿರೋದೇ ಬೇರೆ, ವಾಸ್ತವ ಸತ್ಯ ಇರೋದೇ ಬೇರೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಏಕೆ ಸ್ವೀಕಾರ ಮಾಡಿದ್ರು ಅನ್ನೋದೇ ಆ ಗೊಂದಲವಾದ ಪ್ರಶ್ನೆ. ಇಂದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸತ್ಯವಾದ ಅಂಶಗಳನ್ನು ತಿಳಿತಾ ಹೋಗೋಣ ಬನ್ನಿ ಸ್ನೇಹಿತರೆ. ಗೆಳೆಯರೇ, ನಾನೀಗ ಮುಂದೆ ಹೇಳೋ ವಿಚಾರಗಳು ಸ್ವತಃ ಅಂಬೇಡ್ಕರ್ ಅವರು ಸಂಶೋಧನೆ ಮಾಡಿ ಬರೆದ ಅಧಿಕೃತ ಪುಸ್ತಕಗಳಿಂದ ತೆಗೆದುಕೊಂಡಿರೋದು. ಹಾಗಾಗಿ ಇಲ್ಲಿಂದ ನೀವು ತಿಳಿಯುವ ಮಾಹಿತಿಗಳೆಲ್ಲ ಅಂಬೇಡ್ಕರ್ ಅವರ ಅಧಿಕೃತ ಬರಹಗಳಿಂದ ಪಡ್ಕೊಂಡಿರುವ ಅಂಶಗಳಾಗಿವೆ. ಅಕ್ಟೋಬರ್ 13, 1935ರಲ್ಲಿ ಅಂಬೇಡ್ಕರ್ ಅವರು ಯವಾಲಾ ಸಮ್ಮೇಳನದಲ್ಲಿ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂ ಆಗಿ ಸಾಯಲಾರೆ ಎಂದು 10,000 ಜನರ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾರೆ. Though I was born a Hindu, I solemnly assure you that I will not die as a Hindu. ಅದರ ಪ್ರಯತ್ನವಾಗಿ 21 ವರ್ಷಗಳ ನಂತರ ಅಂದರೆ 1956ರಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ. ಇವಾಗ ನಾವು ನಿಜವಾದ ಸತ್ಯ ಸಂಗತಿಯ ಬಗ್ಗೆ ತಿಳಿತಾ ಹೋಗೋಣ. ಅಂಬೇಡ್ಕರ್ ಅವರು 10ನೇ ತರಗತಿ ಪಾಸಾದ ನಂತರ ಅವರಿಗೆ ಅರ್ಜುನ್ ಕೇಲೋಸ್ಕರ್ ಎಂಬ ಚಿಂತಕರು ಬುದ್ಧನ ಕುರಿತಾದ ಪುಸ್ತಕವನ್ನು ಬಹುಮಾನವಾಗಿ ನೀಡ್ತಾರೆ. ಆ ಪುಸ್ತಕ ಓದಿದ ನಂತರ ಅಂಬೇಡ್ಕರ್ ಅವರಿಗೆ ಬುದ್ಧನ ವಿಚಾರಗಳಲ್ಲಿ ತೀವ್ರ ಆಸಕ್ತಿ ಉಂಟಾಗಿ ಮೊದಲ ಬಾರಿಗೆ ಬುದ್ಧನ ವಿಚಾರಗಳ ಪ್ರಭಾವಕ್ಕೆ ಒಳಗಾಗ್ತಾರೆ. ವಿದೇಶದಿಂದ ಭಾರತಕ್ಕೆ ಬಂದ ಅಂಬೇಡ್ಕರ್ ಸಕಲ ವಿದ್ಯೆ ವಿದ್ವತ್ತು ಸಂಪಾದಿಸಿದ್ದರೂ ಕೂಡ ಜಾತಿ ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆಯನ್ನು ಎದುರಿಸಬೇಕಾಯಿತು. ಆಗ ಅಂಬೇಡ್ಕರ್ ಅವರಿಗೆ ಅನಿಸಿದ್ದು, ಒಬ್ಬ ವ್ಯಕ್ತಿಯನ್ನ ಗುಣ ಸಂಸ್ಕಾರಗಳಿಂದ ಗೌರವಿಸಬೇಕೆ ಹೊರತು ಹುಟ್ಟಿದ ಜಾತಿಯಿಂದಲ್ಲ ಮತ್ತು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲವೂ ಹುಟ್ಟಿನ ಆಧಾರದ ಮೇಲೆ ನಡೆಯುತ್ತಿರೋದ್ರಿಂದ ಯಾರು ಎಷ್ಟೇ ವಿದ್ವತ್ತು ಸಂಪಾದಿಸಿದರೂ ಅವರ ಸಾಮಾಜಿಕ ಸ್ಥಾನಮಾನ ಬದಲಾಗೋದಿಲ್ಲ ಎಂಬ ಸಂಗತಿ ಅರಿತು ಅಂಬೇಡ್ಕರರು ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಮತ್ತು ಜಾತಿ ಪದ್ಧತಿಯನ್ನು ಕೊನೆಗಾಣಿಸುವ ಹೋರಾಟಗಳಲ್ಲಿ ನಿರತರಾಗ್ತಾರೆ. ಈ ಎಲ್ಲಾ ಹೋರಾಟಗಳ ನಂತರ ಹಿಂದೂ ಧರ್ಮದಲ್ಲಿ ಸುಧಾರಣೆಯಾಗುವ ಯಾವುದೇ ಕುರುಹುಗಳು ಕಾಣಿಸದೇ ಇದ್ದಾಗ, ಯಾವುದೇ ತಪ್ಪು ಮಾಡದ, ರಾಷ್ಟ್ರದ್ರೋಹಿ ಸಮಾಜದ್ರೋಹಿ ಕೆಲಸಗಳಲ್ಲಿ ತೊಡಗದ, ಒಟ್ಟು ಜನಸಂಖ್ಯೆಯಲ್ಲಿ
20% ಅಮಾಯಕ ದಲಿತರನ್ನ ಹಿಂದೂ ಧರ್ಮದಲ್ಲಿ ಪಶುಗಳಿಗಿಂತ ಕೀಳಾಗಿ ಕಾಣ್ತಿರೋದು ಮತ್ತು ಯಾವುದೇ ರೀತಿಯ ಸಮಾನ ಸೌಲಭ್ಯಗಳು ಗೌರವಗಳು ಸಿಗದೆ ಒಂದು ವರ್ಗದ ಜನರನ್ನ ಕ್ರೂರವಾಗಿ ಅನ್ಯಾಯದಿಂದ ದುಡಿಸಿಕೊಳ್ಳೋದು ಹಾಗೂ ಸಮಾಜದ ನ್ಯಾಯಿಕ ವ್ಯವಸ್ಥೆಯಿಂದಲೇ ದೂರ ಇಟ್ಟಿರುವ ಕಾರಣ ದಲಿತರು ಹಿಂದೂ ಧರ್ಮ ತ್ಯಜಿಸಿ ಬೇರೆ ಧರ್ಮವನ್ನು ಸ್ವೀಕರಿಸುವುದು ಸರಿ ಎಂಬ ನಿರ್ಧಾರಕ್ಕೆ ಬರ್ತಾರೆ. ಆದರೆ 1935ರಲ್ಲಿ ಯೋಲಾ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ತ್ಯಜಿಸುವ ಘೋಷಣೆ ಮಾಡಿದಾಗ ಅಂಬೇಡ್ಕರ್ ಅವರಿಗೆ ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ ಯಾವ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋದರ ಬಗ್ಗೆ ಹೆಚ್ಚಿನ ಅಧ್ಯಯನದ ಅವಶ್ಯಕತೆ ಇದ್ದ ಕಾರಣ ಅಂಬೇಡ್ಕರ್ ಅವರು ಪ್ರಪಂಚದ ಎಲ್ಲ ಧರ್ಮಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೋಕೆ ಶುರು ಮಾಡ್ತಾರೆ. ಅಂಬೇಡ್ಕರ್ ಮತಾಂತರ ಆಗ್ತಾರೆ ಅನ್ನೋದು ಗೊತ್ತಾಗಿ ಬೇರೆ ಬೇರೆ ಧರ್ಮದ ಮುಖಂಡರುಗಳು ತಮ್ಮ ತಮ್ಮ ಧರ್ಮಕ್ಕೆ ಬರುವಂತೆ ಆಹ್ವಾನ ಕೊಡ್ತಾರೆ. ಆದರೆ ಅಪಾರ ವಿದ್ವತ್ತು ಇದ್ದ ಅಂಬೇಡ್ಕರ್ ಈ ಎಲ್ಲ ಆಹ್ವಾನದ ಕಡೆ ಹೆಚ್ಚು ಗಮನ ಕೊಡದೆ ಅಧ್ಯಯನ ಮಾಡೋಕೆ ಶುರು ಮಾಡ್ತಾರೆ. ಅಂಬೇಡ್ಕರ್ ಪ್ರಕಾರ ಮತಾಂತರವಾಗುವ ಧರ್ಮ 3 ರೀತಿಯ ಅಂಶಗಳನ್ನು ಒಳಗೊಂಡಿರಬೇಕು. ಮೊದಲನೇದಾಗಿ ಮತಾಂತರವಾಗುವ ಧರ್ಮ ಅಸ್ಪೃಶ್ಯರು, ದಲಿತರು, ಹಿಂದುಳಿದ ವರ್ಗಗಳಿಗೆ ಸ್ವತಂತ್ರ, ಸಮಾನತೆ, ಸಹೋದರತೆಯನ್ನು ಪ್ರತಿಪಾದಿಸುವ ಧರ್ಮವಾಗಿರಬೇಕು. ಎರಡನೇದಾಗಿ ಮತಾಂತರ ಹೊಂದುವ ಧರ್ಮ ಸರ್ವಜನರ ಅಸ್ಮಿತೆಯನ್ನು ಕಾಪಾಡುವ ಮತ್ತು ಯಾವುದೇ ಬೂಟಾಟಿಕೆ, ಕಂದಾಚಾರ, ಮೌಢ್ಯಗಳು, ಶ್ರೇಣೀಕೃತ ವ್ಯವಸ್ಥೆ ಇಲ್ಲದ ಶುದ್ಧ ವೈಚಾರಿಕ ಹಿನ್ನೆಲೆ ತತ್ವ ಇರುವ ಧರ್ಮವಾಗಿರಬೇಕು. ಮೂರನೆಯದು ಬಹಳ ಮುಖ್ಯವಾದದ್ದು, ಮತಾಂತರವಾಗುವ ಧರ್ಮಕ್ಕೂ ಅಸ್ಪೃಶ್ಯರು ಅಥವಾ ದಲಿತರಿಗೆ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ ಸಂಬಂಧವಿರಬೇಕು. ಅಂದ್ರೆ ಆ ಧರ್ಮಕ್ಕೂ ಮತ್ತು ದಲಿತರಿಗೂ ಹಿಸ್ಟೋರಿಕಲಿ ಒಂದು ಕನೆಕ್ಷನ್ ಇರಬೇಕು. ಎಲ್ಲ ಅಂಶಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಅವರು ಪ್ರಪಂಚದ ನಾನಾ ಧರ್ಮಗಳನ್ನ 21 ವರ್ಷಗಳ ಕಾಲ ಅಧ್ಯಯನ ಮಾಡ್ತಾರೆ. ಹಿಂದೂ ಧರ್ಮದ ಎಲ್ಲಾ ಗ್ರಂಥಗಳು ಅಂದ್ರೆ ವೇದಗಳು, ಉಪನಿಷತ್ಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸ್ಮೃತಿಗಳು, ಕಾವ್ಯಗಳಿಂದ ಹಿಡಿದು ಕುರಾನ್, ಬೈಬಲ್, ಜೈನರ ಪವಿತ್ರ ಗ್ರಂಥಗಳು, ಬೌದ್ಧ ಧರ್ಮದ ತ್ರಿಪಿಟಕಗಳು, ಸಿಖ್ ಧರ್ಮದ ಗ್ರಂಥಗಳು, ಹೀಗೆ ಪ್ರಪಂಚದ ನಾನಾ ಧರ್ಮಗಳನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ಅಂಬೇಡ್ಕರ್ ಅವರಿಗೆ ಈ ಎಲ್ಲಾ 3 ಅಂಶಗಳನ್ನ ಸ್ಯಾಟಿಸ್ಫೈ ಮಾಡೋ ಅರ್ಹತೆ ಬೌದ್ಧ ಧರ್ಮಕ್ಕೆ ಇರೋದು ಗೊತ್ತಾಗುತ್ತೆ. ಗೆಳೆಯರೆ, ಅಂಬೇಡ್ಕರ್ ತಮ್ಮ ಅಧ್ಯಯನದಲ್ಲಿ ದಾಖಲಿಸಿರುವಂತೆ ವೇದಗಳ ಕಾಲದಲ್ಲಿ ಜಾತಿ ಪದ್ಧತಿ ಇಲ್ಲದಿದ್ದರೂ ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಶ್ರೇಣೀಕೃತ ವ್ಯವಸ್ಥೆ ಇತ್ತು. 4 ವರ್ಗಗಳಿಗೂ 4 ರೀತಿಯ ಕೆಲಸಗಳನ್ನು ಪ್ರತಿಪಾದಿಸಲಾಗಿತ್ತು. ಶೂದ್ರರನ್ನ ಶ್ರೇಣೀಕೃತ ಸಮಾಜದಲ್ಲಿ ಕೆಳಗೆ ಇಟ್ಟಿದ್ದ ಕಾರಣ ಮೇಲಿನ 3 ವರ್ಗಗಳಿಂದ ನಿರಂತರ ಶೋಷಣೆ ಅನುಭವಿಸ್ತಾ ಇದ್ರು. ವೈದಿಕ ಧರ್ಮದಲ್ಲಿ ಅನಾಚಾರಗಳು, ಕಂದಾಚಾರ, ಮೌಢ್ಯಗಳು, ಕೆಟ್ಟ ಪದ್ಧತಿಗಳು, ಯಜ್ಞ ಯಾಗಗಳಲ್ಲಿ ಬಲಿ ನೀಡುವ ಆಚರಣೆಗಳು ಮಿತಿಮೀರಿದ್ದವು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬುದ್ಧನ ಜನನವಾಗಿ ಸಮಾಜದಲ್ಲಿನ ಎಲ್ಲಾ ವರ್ಗಗಳಿಗೆ ಸಮಾನತೆ, ಸಹೋದರತೆಯ ಪಾಠ ಹೇಳಿ ಶಾಂತಿ ಮಾರ್ಗದಲ್ಲಿ ನಡೆಸಿದ ಗೌತಮ ಬುದ್ಧ ವೈದಿಕ ಧರ್ಮದ ಕಟ್ಟಳೆಗಳ ವಿರುದ್ಧ ಸಮರವನ್ನೇ ಸಾರಿ ವೈಚಾರಿಕ ಕ್ರಾಂತಿ ಮಾಡಿದ. ನಂತರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿ ಶೂದ್ರರು ಮೌರ್ಯರ ಆಡಳಿತದಲ್ಲಿ ಸಮಾನತೆ ಅನುಭವಿಸುವಂತಾಗಿ ರಾಜ್ಯಾಧಿಕಾರ ಪಡ್ಕೊಂಡ್ರು. ಮೌರ್ಯ ಸಾಮ್ರಾಜ್ಯದ ಪತನದ ಹೊತ್ತಿನಲ್ಲಿ ಸಾಮ್ರಾಟ್ ಅಶೋಕನ ಮೊಮ್ಮಗನಾದ ಬೃಹದ್ರಥನನ್ನು ಆತನ ಆಸ್ಥಾನದಲ್ಲಿ ಇದ್ದ ಪುಷ್ಯಮಿತ್ರ ಶುಂಗ ಎಂಬ ವೈದಿಕ ಧರ್ಮ ಅನುಯಾಯಿ ಬೃಹದ್ರಥನನ್ನು ಕೊಂದು ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ಪುಷ್ಯಮಿತ್ರ ಶುಂಗ ಕ್ರಿಸ್ತಪೂರ್ವ 185ರಲ್ಲಿ ಸುಮತಿ ಭಾರ್ಗವ ಎಂಬ ಸ್ಮೃತಿಕಾರನಿಂದ ಮನುಸ್ಮೃತಿಯನ್ನ ಬರೆಸಿ ಅದನ್ನ ತನ್ನ ಸಾಮ್ರಾಜ್ಯದ ಕಾನೂನು ನಿಯಮಗಳನ್ನಾಗಿ ಮಾಡ್ತಾನೆ. ಅದರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರಿಗೆ ವಿವಿಧ ಹಕ್ಕು ಅಧಿಕಾರಗಳನ್ನು ಶಾಶ್ವತವಾಗಿ ನೀಡಿ ಶೂದ್ರರಿಗೆ ಯಾವುದೇ ಅಧ್ಯಯನ, ಅಧಿಕಾರ, ಶಿಕ್ಷಣ, ವ್ಯಾಪಾರಕ್ಕೆ ಅವಕಾಶ ಸಿಗದಂತೆ ಮತ್ತು ಮೇಲಿನ 3 ವರ್ಗಗಳ ಸೇವೆ ಮಾಡಿ ಬದುಕುವಂತೆ ಕಾನೂನು ಮಾಡಲಾಗುತ್ತೆ. ಅಲ್ಲಿಯವರೆಗೆ ಭಾರತದಲ್ಲಿ ಪ್ರಬಲವಾಗಿದ್ದ ಬೌದ್ಧ ಧರ್ಮವನ್ನ ನಾಶ ಮಾಡಲು ಪುಷ್ಯಮಿತ್ರ ಶುಂಗ ಒಂದು ಶಾಸನ ಹೊರಡಿಸ್ತಾನೆ. ಒಬ್ಬೊಬ್ಬ ಬೌದ್ಧ ಧರ್ಮೀಯನ ತಲೆ ತಂದರೆ ಅಂತಹವರಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಡೋದಾಗಿ ಆದೇಶ ಹೊರಡಿಸ್ತಾನೆ. ಇವನ ನರಮೇಧದಿಂದ ತಪ್ಪಿಸಿಕೊಳ್ಳಲು ಅಕ್ಕಪಕ್ಕದ ದೇಶಗಳಿಗೆ ಓಡಿ ಹೋದ ಬೌದ್ಧ ಅನುಯಾಯಿಗಳು ಅಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡ್ತಾರೆ. ಹಾಗಾಗಿ ಇಂದಿಗೂ ಕೂಡ ಭಾರತದ ಅಕ್ಕಪಕ್ಕದ ಎಲ್ಲ ದೇಶಗಳಲ್ಲಿ ಬೌದ್ಧ ಧರ್ಮ ಹರಡಿಕೊಂಡಿದೆ. ಇಲ್ಲೇ ಉಳಿದ ಕೆಲವು ಬೌದ್ಧ ಧರ್ಮೀಯರು ವೈದಿಕ ಧರ್ಮದ ಪದ್ಧತಿಗಳು, ಆಚಾರ ವಿಚಾರಗಳನ್ನು ಒಪ್ಪೋದಿಲ್ಲ. ಅವರು ವೈದಿಕ ಧರ್ಮವನ್ನು ಒಪ್ಪದ ಕಾರಣ ಅವರ ಮೇಲೆ ಸಾಮಾಜಿಕ ಕೆಟ್ಟ ಪದ್ಧತಿಗಳನ್ನು ಹೇರಿ ಊರಿಂದ ಹೊರಗಿಟ್ಟು ಅಸ್ಪೃಶ್ಯರನ್ನಾಗಿ ಮಾಡಲಾಯಿತು ಎಂದು ಅಂಬೇಡ್ಕರ್ ಅವರು ತಮ್ಮ ಸಂಶೋಧನಾ ಪುಸ್ತಕಗಳಲ್ಲಿ ಅದ್ಭುತವಾಗಿ ಚಾರಿತ್ರಿಕ ಸಾಕ್ಷಿಗಳ ಸಮೇತ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ದಾಖಲಿಸಿದ್ದಾರೆ. ಅಂಬೇಡ್ಕರ್ರ ಪುಸ್ತಕಗಳಾದ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಹೂ ವೆರ್ ದ ಶೂದ್ರಸ್, ದಿ ಅನ್ಟಚಬಲ್ಸ್ ಎಂಬ 3 ಕೃತಿಗಳನ್ನು ಅಧ್ಯಯನ ಮಾಡಿದ್ರೆ ಈ ಎಲ್ಲ ಅಂಶಗಳು ವಿತ್ ಎವಿಡೆನ್ಸ್ ನಮಗೆ ಸಿಗುತ್ತೆ. 1911ರಲ್ಲಿ ಬ್ರಿಟಿಷರು ಒಂದು ಸೆನ್ಸಸ್ ಮಾಡ್ತಾರೆ. ಅದರಲ್ಲಿ ವೈದಿಕ ಧರ್ಮ ಅನುಸರಿಸದ 429 ಜಾತಿಗಳನ್ನು ಪಟ್ಟಿ ಮಾಡ್ತಾರೆ. ಆ 429 ಜಾತಿಗಳನ್ನೇ ಮುಂದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಂದು ಗುರುತಿಸಲಾಗುತ್ತೆ.
ಈ ಎಲ್ಲ ಅಂಶಗಳನ್ನು ಸಂಶೋಧನೆ ಮಾಡಿದ ಅಂಬೇಡ್ಕರ್ ಅವರು ಇಂದಿನ ದಲಿತರು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಅಸ್ಪೃಶ್ಯರು ಒಂದು ಕಾಲದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ರು ಎಂಬುದನ್ನು ಚಾರಿತ್ರಿಕವಾಗಿ ಸಾಬೀತು ಮಾಡ್ತಾರೆ. ನೈತಿಕತೆಯನ್ನ ಧರ್ಮದ ಕಿರೀಟವನ್ನಾಗಿ ಮಾಡಿದ ಬುದ್ಧನ ತತ್ವಗಳು ಅಂಬೇಡ್ಕರ್ನ ಆಕರ್ಷಣೆ ಮಾಡಿದ್ವು. ಈ ಎಲ್ಲ ಅಂಶಗಳನ್ನು ಶೋಧಿಸಿ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ 6 ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 22 ವಿಧಿಗಳನ್ನು ಅನುಯಾಯಿಗಳಿಗೆ ಬೋಧಿಸಿದ ಅಂಬೇಡ್ಕರ್ ಅವರು 6 ಲಕ್ಷ ಜನರನ್ನ ಬೌದ್ಧರನ್ನಾಗಿ ಮಾಡ್ತಾರೆ. ಅಂಬೇಡ್ಕರ್ ಅವರು ಬರೆದಿರುವ ಕೊನೆಯ ಪುಸ್ತಕ ಬುದ್ಧ ಅಂಡ್ ಇಸ್ ಧಮ್ಮ ಕೃತಿಯು ಭಾರತದ ಬುದ್ಧಿಸ್ಟ್ಗಳ ಪಾಲಿಗೆ ಬೈಬಲ್ ಎಂದೇ ಪರಿಗಣಿಸಲ್ಪಟ್ಟಿದೆ. ಅಂಬೇಡ್ಕರ್ ಅವರು ಮತಾಂತರ ಹೊಂದಿದ ಪರಿಣಾಮ ಭಾರತದಲ್ಲಿ ಬೌದ್ಧ ಧರ್ಮ ಪರಿಣಾಮಕಾರಿಯಾಗಿ ಬೆಳೆಯಲು ಸಾಧ್ಯವಾಗಿದೆ ಮತ್ತು 1 ಕೋಟಿಗೂ ಅಧಿಕ ಮಂದಿ ಬೌದ್ಧರಿದ್ದಾರೆ. ಅಂಬೇಡ್ಕರ್ ಅನ್ನು ಭಾರತದ ಬೋಧಿಸತ್ವ ಎಂದು ಕರೆಯಲಾಗುತ್ತೆ. Ambedkar. He went to Columbia, got a PhD in economics. He got a law degree. He was a scholar. People from the so-called Pandit families, they were no match for him. ವೀಕ್ಷಕರೇ, ನಾವು ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಇದುವರೆಗೂ ಬರೆದಿರುವ ಬರಹಗಳ ಒಟ್ಟು ಪುಟಗಳ ಸಂಖ್ಯೆ 18,000 ಮೀರುತ್ತೆ. ಅವರು ಸಂಶೋಧನೆ ಮಾಡಿ ಬರೆದಿರುವ ಪುಸ್ತಕಗಳಲ್ಲಿ ಪ್ರತಿ ಪುಟಕ್ಕೂ ಆಧಾರ ಸಮೇತ ಹಲವು ಪುರಾವೆಗಳು, ಸಾಕ್ಷಿಗಳನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತಿನವರೆಗೆ ಅಂಬೇಡ್ಕರ್ ಮಾಡಿರುವ ಸಂಶೋಧನೆಯನ್ನ, ಚಾರಿತ್ರಿಕ ಸತ್ಯ ಸಂಗತಿಗಳನ್ನ ಸುಳ್ಳು ಎಂದು ನಿರೂಪಿಸುವ ಒಂದೇ ಒಂದು ಪುಸ್ತಕ ಕಳೆದ 60ರಿಂದ 70 ವರ್ಷಗಳಲ್ಲಿ ಯಾವುದು ಬಂದಿಲ್ಲ ಎಂದರೆ ಅಂಬೇಡ್ಕರ್ ಅವರು ಮಾಡಿರುವ ಸಂಶೋಧನೆಗಳು ಸತ್ಯದಿಂದ ಕೂಡಿದೆ ಎಂದು ಗೊತ್ತಾಗುತ್ತೆ. ಗೆಳೆಯರೇ, ಅಂಬೇಡ್ಕರ್ ಅವರ ಸಂಶೋಧನಾ ಪುಸ್ತಕಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡ್ತಾ ಇದ್ದೀನಿ. ನೀವು ಗೂಗಲಲ್ಲಿ velivaada.com ಅಂಬೇಡ್ಕರ್ ಬುಕ್ಸ್ ಎಂದು ಟೈಪ್ ಮಾಡಿದ್ರೆ ನಿಮಗೆ ಅಂಬೇಡ್ಕರ್ ಅವರು ಬರೆದಿರುವ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಭಾರತದ ಎಲ್ಲ ಭಾಷೆಗಳಲ್ಲಿ ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ ಒಳಗೊಂಡಂತೆ ನಾನಾ ಭಾಷೆಗಳಲ್ಲಿ PDF ಫಾರ್ಮೆಟ್ ಅಲ್ಲಿ ಉಚಿತವಾಗಿ ಸಿಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಎಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.